your gravitational potential energy. ಇಲ್ಲಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಸಮ್ ಅಮೌಂಟ್ ಆಫ್ ವರ್ಕ್ ಡನ್, ಸಮ್ ಅಮೌಂಟ್ ಆಫ್ ವರ್ಕ್ ಡನ್ ಬ್ರಿಂಗಿಂಗ್ ಅ ಬಾಡಿ ಫ್ರಮ್ ಇನ್ಫಿನಿಟಿವ್ ಪಾಯಿಂಟು ಅಗೇನೆಸ್ಟ್ ದ ಗ್ರಾವಿಟೇಷನಲ್ ಪಾಯಿಂಟ್ ಅಂತೇಳಿ ಹೇಳ್ತೀವಿ. ಅಂದರೆ ನಾವು ಏನು ಮಾಡಮ್ಮ ಅಂದರೆ ಫಸ್ಟ್ ಒಂದು ಅರ್ಥನ ಕನ್ಸಿಡರ್ ಮಾಡಮ್ಮ. ಅರ್ಥನ ಕನ್ಸಿಡರ್ ಮಾಡಿದರೆ ಈ ಪಾಯಿಂಟ್ನ ಸೆಂಟ್ರ್ ಆಫ್ ದ ಅರ್ತ್ ಓ ಅಂತೇಳಿ ಹೇಳ್ತೀವಿ. ಸೆಂಟ್ರ್ ಆಫ್ ದ ಅರ್ಥನಿಂದ ಸರ್ಫೇಸ್ ಆಫ್ ದ ಅರ್ಥಿಗಿರೋ ಲೈನ್ನ ಏನಂತೇಳಿ ಕನ್ಸಿಡರ್ ಮಾಡ್ತೀವಿ ನಾವು, ರೇಡಿಯಸ್ ಆಫ್ ದ ಅರ್ತ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಕ್ಯಾಪಿಟಲ್ ಎಮ್ ಈಸ್ ದ ಮಾಸ್ ಆಫ್ ದ ಅರ್ತ್. ಹೌದಾ? ಇಯರ್ ಬ್ರಿಂಗಿಂಗ್ ದ ಬಾಡಿ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಅಗೇನೆಸ್ಟ್ ದ ಗ್ರಾವಿಟೇಷನಲ್ ಫೋರ್ಸ್. ಅಗೇನೆಸ್ಟ್ ದ ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಈ ಪಾಯಿಂಟ್ನಿಂದ ಅಗೇನೆಸ್ಟ್ ದ ಗ್ರಾವಿಟೇಷನಲ್ ಫೋರ್ಸ್. ಡೌನ್ವರ್ಡ್ ಬಂದರೆ ಟುವರ್ಡ್ಸ್ ದ ಗ್ರಾವಿಟೇಷನಲ್, ಅಪೋಸಿಟ್ ಹೋದರೆ ಇದು, ಅಪ್ವರ್ಡ್ ಹೋದರೆ ಅಗೇನೆಸ್ಟ್ ದ ಗ್ರಾವಿಟೇಷನಲ್ ಫೋರ್ಸ್. ಎಲ್ಲಿಗೆ ಹೋಗಿವು ನಾವು? ಟು ಎಟ್ ಅ ಇನ್ಫಿನಿಟಿ ಪಾಯಿಂಟ್. ಹೌದಾ? ಇನ್ಫಿನಿಟಿ ಪಾಯಿಂಟ್ ತನಕ ಹೋಗಿ ಐತಿ. ಇಲ್ಲಿ ನಾವು ಏನು ತೊಗೊತೀವಿ ಅಂದರೆ ಫಸ್ಟ್ ಇಲ್ಲಿಂದ ಸೆಂಟ್ರ್ ಆಫ್ ದ ಅರ್ಥ್ನಿಂದ ಸರ್ಫೇಸ್ ಆಫ್ ದ ಅರ್ತ್ ಹೋದರೆ ಅದು ರೇಡಿಯಸ್ ಆಯಿತು. ರೇಡಿಯಸ್ನಿಂದ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ತನಕ ತೊಗೊಂಡ್ರೆ ಇದು ಏನಾಗ್ತದೆ ಅಂದರೆ ಡಿಸ್ಟೆನ್ಸ್ನ ಸ್ಮಾಲ್ ಆರ್ ಅಂತೇಳಿ ತೊಗೊಂಡು, ಮತ್ತು ಈ ಪಾಯಿಂಟ್ನಿಂದ ಮತ್ತು ಬಿ ಪಾಯಿಂಟಿಗೆ ತೊಗೊತೀವಿ. ಬಿ ಪಾಯಿಂಟ್ನಿಂದ ಎ ಪಾಯಿಂಟ್ ಟು ಇನ್ಫಿನಿಟಿ. ಅಂದರೆ ಹೆಂಗಂದರೆ ಒಂದೇ ಡಿಸ್ಟೆನ್ಸ್ ತೊಗೋಬೋದು, ಬಟ್ ನಾವು ಒಂದೇ ಸಲ ತೊಗೊಲ್ಲಲ್ಲ. ಅದನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಏನು ಮಾಡೀವಿ, ನಾವು ಒಂದು ಬಾಡಿನ ಇನ್ಫಿನಿಟಿ ಪಾಯಿಂಟಿಗೆ ತೊಗೊಂಬಂದೀವಿ ಅಂತೇಳಿ ತೋರಿಸ್ತೇವೆ ನಾವು. ಅಂದರೆ ಇಲ್ಲಿ ನೋಡ್ರಿ, ಸೆಂಟ್ರ್ ಆಫ್ ದ ಅರ್ಥ್ನಿಂದ ಸರ್ಫೇಸ್ ಆಫ್ ದ ಅರ್ಥಿಗೆ ಡಿಸ್ಪ್ಲೇಸ್ ಆಯಿತು ಬಾಡಿ, ಅಲ್ಲಿಂದ ಪಿ ಪಾಯಿಂಟಿಗೆ ಡಿಸ್ಪ್ಲೇಸ್ ಆಯಿತು, ಅಲ್ಲಿಂದ ಬಿ ಪಾಯಿಂಟಿಗೆ ಡಿಸ್ಪ್ಲೇಸ್ ಆಯಿತು, ಅಲ್ಲಿಂದ ನೆಕ್ಸ್ಟ್ ಎ ಪಾಯಿಂಟಿಗೆ ಡಿಸ್ಪ್ಲೇಸ್ ಆಯಿತು, ಅಲ್ಲಿಂದ ಇನ್ಫಿನಿಟಿ ಪಾಯಿಂಟ್. ಇನ್ಫಿನಿಟಿ ಪಾಯಿಂಟ್ನಿಂದ ನಾವು ಡಿಸ್ಟೆನ್ಸ್ನ ಕನ್ಸಿಡರ್ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಇನ್ಫಿನಿಟಿ ಪಾಯಿಂಟ್ ಎಲ್ಲಿರ್ತದೆ ಅಂತ ನಮಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಹಂಗಾಗಿ ನಾವು ಅದ್ರ ಹಿಂದಿನ ಪಾಯಿಂಟ್ ಯಾವುದದ? ಎ ಪಾಯಿಂಟ್. ಅಲ್ಲಿಂದ ಏನು ಮಾಡ್ತೀವಿ ನಾವು, ಸೆಂಟ್ರ್ ಆಫ್ ದ ಅರ್ಥಿಗೆ ಒಂದು ಡಿಸ್ಟೆನ್ಸ್ ತೊಗೊತೀವಿ, ದಟ್ ಈಸ್ ಎಕ್ಸ್ ಅಂತೇಳಿ ತೊಗೊತೀವಿ ನಾವು. ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಎಟ್ ಎನಿ ಇನ್ಸ್ಟಾಂಟ್ ಪಾಯಿಂಟ್ ಅಥವಾ ವರ್ಕ್ ಡನ್, ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಅಂತಂದರೆ ಡಿ ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು ಎಫ್ ಇಂಟು ಡಿ ಎಕ್ಸ್. ಸ್ಮಾಲ್ ಅಮೌಂಟ್ ಆಫ್ ದ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಸ್ಮಾಲ್ ಅಮೌಂಟ್ ಆಫ್ ಡಿಸ್ಟೆನ್ಸ್ ಅಂತೇಳಿ ಹೇಳ್ತೀವಿ. ಇಲ್ಲಿ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಸ್ಮಾಲ್ ಅಮೌಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್. ಯಾವಾಗ ಆಗ್ಲಕತ್ತಿದೆ ಇಲ್ಲಿ, ಸ್ಮಾಲ್ ಅಮೌಂಟ್ ಆಫ್ ಡಿಸ್ಟೆನ್ಸ್ ಯಾವಾಗ ಬರ್ತದೆ ಇಲ್ಲಿ? ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಈಕ್ವಲ್ಸ್ ಟು ಸ್ಮಾಲ್ ಅಮೌಂಟ್ ಆಫ್ ಡಿಸ್ಟೆನ್ಸ್ ಅಂದರೆ ಯಾವಾಗ ನಾವು ಫೋರ್ಸ್ನ ಅಪ್ಲೈ ಮಾಡ್ತೀವಲ್ಲ ಅವಾಗ ಏನಾಗ್ತದೆ, ನಮ್ಗೆ ಸ್ಮಾಲ್ ಅಮೌಂಟ್ ಆಫ್ ಡಿಸ್ಟೆನ್ಸ್ ಸಿಗ್ತೈತೆ. ಅದನ್ನೇ ನಾವು ವರ್ಕ್ ಡನ್ ಅಂತೇಳಿ ಹೇಳ್ತೀವಿ. ಇಲ್ಲಿ ಡಿ ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು ಎಫ್ ಅಂದರೆ ಫೋರ್ಸ್. ಯಾವ ಫೋರ್ಸ್ ಐತಿ ಇಲ್ಲಿ? ಗ್ರಾವಿಟೇಷ್ನಲ್ ಫೋರ್ಸ್ ಐತಿ. ಸೊ ಏನು ಮಾಡ್ತೀವಿ ನಾವಿಲ್ಲಿ? ಜಿ ಇಂಟು ಕ್ಯಾಪಿಟಲ್ ಎಮ್. ಹೌದಾ? ಈ ಇನ್ಫಿನಿಟಿ ಪಾಯಿಂಟಿಗೆ ಏನು ತೊಗೊಂಬಂದೀವಿ ನಾವು? ಒಂದು ಆಬ್ಜೆಕ್ಟ್ನ ತೊಗೊಂಬಂದೀವಿ. ಆಬ್ಜೆಕ್ಟ್ ಅಂದರೆ ಅದ್ರದ್ದು ಮಾಸ್ ಸ್ಮಾಲ್ ಎಮ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಅದಕ್ಕೆ ಕ್ಯಾಪಿಟಲ್ ಎಮ್ ಟು ಸ್ಮಾಲ್ ಎಮ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಅಂತೇಳಿ ತೊಗೊತೀವಿ ನಾವು. ಎಕ್ಸ್ ಸ್ಕ್ವೇರ್ ಅಂದರೆ ಇದು ಡಿಸ್ಟೆನ್ಸ್ ಏನಂತೇಳಿ ಆಗ್ತದೆ, ಇದು ಸ್ಕ್ವೇರ್ ಆಗ್ತದೆ. 1/r² ಲೆಕ್ಕ ಇದು. ಅರ್ಥ ಆಯ್ತಾ? ಪ್ರಾಡಕ್ಟ್ ಲಾ, ಇನ್ವರ್ಸ್ ಸ್ಕ್ವೇರ್ ಲಾ ಅಂತೇಳಿ ಬರ್ತದೆ. 1/r² ಪ್ರಪೋರ್ಷನಲಿಟಿ ತೋರಿಸ್ತದೆ. ಮತ್ತು ನೆಕ್ಸ್ಟ್ ಏನಪ್ಪ ಅಂದರೆ ಇದ್ರ ಮೇಲೆ ನಾವು ಏನು ಅಪ್ಲೈ ಮಾಡಬೇಕು? ಇಂಟಿಗ್ರೇಷನ್ನ ಅಪ್ಲೈ ಮಾಡ್ತೀವಿ ನಾವು. ಇಂಟಿಗ್ರೇಟಿಂಗ್ ಆನ್ ಬಿ ಎಚ್ ಎಸ್ ಅಂದರೆ ಬೋತ್ ಸೈಡ್, RHS ಆ್ಯಂಡ್ LHS. ಫಸ್ಟ್ ಲೆಫ್ಟ್ ಸೈಡ್ ಡಿ ಡಬ್ಲ್ಯೂ ಮೇಲೆ ಇಂಟಿಗ್ರೇಷನ್ ಅಪ್ಲೈ ಮಾಡಿದರೆ 0 to W ಅಂತೇಳಿ ಬರ್ಕೊತೀವಿ. ನೆಕ್ಸ್ಟ್ ಈಸ್ ಈಕ್ವಲ್ಸ್ ಟು, ಮತ್ತು ಇಲ್ಲಿ ಇಂಟಿಗ್ರೇಷನ್ ಆಫ್ ಜಿ ಎಮ್ ಇಂಟು ಎಮ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತೇಳಿ ತೊಗೊತೀವಿ ನಾವು. ಹೌದಾ? ಇಲ್ಲಿ ಏನೈತಿ ಅದನ್ನೇ ಇಲ್ಲಿ ನಾವು ಅಪ್ಲೈ ಮಾಡ್ಕೋಕತ್ತೀವಿ. ಇಲ್ಲಿ ಆ್ಯಕ್ಚುಲಿ ಡಿ ಎಕ್ಸ್ ಬರಬೇಕಿತ್ತು. ಸೇಮ್ ಈ ಸ್ಟೆಪ್ಪಿಗೆ ನಾವು ಇಂಟಿಗ್ರೇಷನ್ ಅಪ್ಲೈ ಮಾಡಿದರೆ ಇಲ್ಲಿ ಎಲ್ಲಿಂದ ತೊಗೊಂಡಿವಿ ನಾವು? ಇನ್ಫಿನಿಟಿ ಪಾಯಿಂಟ್ನಿಂದ ಎಲ್ಲಿಗೆ ಬರ್ಬೇಕೀಗ? ಆರ್ ಪಾಯಿಂಟ್ ಅಂದ್ರೆ ಅದ್ರದ್ದು ಆರ್ದ ನೆಕ್ಸ್ಟ್ ಪಾಯಿಂಟ್ ಯಾವುದು? ಪಿ. ಅಂದರೆ ಡಿಸ್ಟೆನ್ಸ್ ಏನೈತಿ ಇಲ್ಲಿ? ಸ್ಮಾಲ್ ಆರ್ ಐತಿ. ಇನ್ಫಿನಿಟಿ ಟು ಸ್ಮಾಲ್ ಆರ್ ಅಂತೇಳಿ ತೊಗೊತೀವಿ. ಇಲ್ಲಿ ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ ಅಂದರೆ ಡಬ್ಲ್ಯೂ ಬರ್ತೈತಿ. ಇಲ್ಲಿ ಅಪ್ಪರ್ ಲಿಮಿಟ್ ಡಬ್ಲ್ಯೂ ಆದ, ಲೋವರ್ ಲಿಮಿಟ್ 0 ಐತಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಜಿ ಎಮ್ ಅಂದರೆ ಏನಂದರೆ ಇದು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಆಗ್ತದೆ ಈ ಡೆರಿವೇಷನಲ್ಲಿ. ಸೊ ಅದ್ರ ಮೇಲೆ ಇಂಟಿಗ್ರೇಷನ್ ಅಪ್ಲೈ ಮಾಡೋಕ್ಕೆ ಬರಲ್ಲ, ಅದನ್ನು ಸಪ್ರೇಟಾಗಿ ಬರ್ಕೊತೀವಿ. ಬರ್ಕೊಂಡು ಇಲ್ಲಿ ಖಾಲಿ ಯಾವುದ್ರ ಮೇಲೆ ಇಂಟಿಗ್ರೇಷನ್ನ ಅಪ್ಲೈ ಮಾಡ್ತೀವಿ ನಾವು ಅಂತಂದರೆ ಡಿ ಎಕ್ಸ್ ಮೇಲೆ ಅಪ್ಲೈ ಮಾಡ್ತೀವಿ ನಾವು. ಯಾವುದ್ರ ಮೇಲೆ ಅಪ್ಲೈ ಮಾಡ್ತೀವಿ? ಡಿ ಎಕ್ಸ್ ಮೇಲೆ ಅಪ್ಲೈ ಮಾಡ್ತೀವಿ ನಾವು. ಆ್ಯಂಡ್
ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದ್ರೆ ಏನು ಬರ್ತದೆ, ಎಕ್ಸ್ ಬರ್ತೈತಿ. ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದ್ರೆ ಏನು ಬರ್ತೈತಿ, ಎಕ್ಸ್ ಸ್ಕ್ವೇರ್ ಐತಿ. ಎಕ್ಸ್ ಸ್ಕ್ವೇರ್ ಅಂತಂದರೆ ಈಗ ಇಂಟಿಗ್ರೇಷನ್ ಆಫ್ ಜಿ ಎಮ್ ಎಮ್ನ ನಾವು ಈ ಕಡೆ ಕಾಮನ್ ತೊಗೊಂಡಿವಿ ಅಂದರೆ ನಮಗೆ ಇಲ್ಲಿ ಉಳಿದದ್ದು ಏನು ಉಳಿದಿರ್ತದೆ, 1/x² ಇಂಟು ಡಿ ಎಕ್ಸ್ ಉಳಿದಿರ್ತೈತಿ. ಹೌದಾ, ಇಲ್ಲಿ ಇಂಟಿಗ್ರೇಷನ್ ಆಫ್ 1/x² ಅಂದರೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ಏನಾಗ್ತದೆ ಅಂದರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಬರ್ಕೊಂಬಿಡ್ರಿ ಇದನ್ನ. ಜಿ ಎಮ್ ಎಮ್ ಇಂಟು ಎಮ್ ಆರ್ ಇನ್ಫಿನಿಟಿ. ಇಲ್ಲಿ 1/x² ಅಂದರೆ ಇದು x² ಮೇಲೆ ಹೋದಾಗ ಏನಾಗುತ್ತೆ ಅಂದರೆ x⁻² ಆಗ್ತೈತೆ. ಏನಾಗ್ತದೆ, x⁻² ಡಿ ಎಕ್ಸ್ ಅಂತೇಳಿ ಬರ್ತದೆ. ಈಗ ನಾವೇನು ಮಾಡಾಮು, ಇಂಟಿಗ್ರೇಷನ್ ಆಫ್ x⁻² ಡಿ ಎಕ್ಸ್ ಮೇಲೆ ನಾವು ಇಂಟಿಗ್ರೇಷನ್ನ ಅಪ್ಲೈ ಆಗ್ತದೆ. ಈಗ ಅಪ್ಲೈ ಆದಾಗ ಇಂಟಿಗ್ರೇಷನ್ ಆಫ್ 1/x² ಅಂದರೆ ಏನಂತೇಳಿ ಐತಿದು, x² ಮೇಲೆ ಹೋದರೆ x⁻² ಇದ್ರ ಮೇಲೆ ಇಂಟಿಗ್ರೇಷನ್ ಅಪ್ಲೈ ಮಾಡ್ತೇವೆ ನಾವು. x⁻n+1 ಡಿವೈಡೆಡ್ ಬೈ n+1 ಇದಕ್ಕೆ ಅಪ್ಲೈ ಮಾಡ್ಕೋಬೇಕು ನಾವು. x⁻, ಹೌದಾ, ಎನ್ ಅಂದರೆ ವ್ಯಾಲ್ಯೂ ಏನಾಗ್ತದೆ, -2 ಆಗ್ತದೆ. -2 + 1 ಡಿವೈಡೆಡ್ ಬೈ ಎನ್ ಅಂದರೆ -2 + 1. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ x⁻−1 ಡಿವೈಡೆಡ್ ಬೈ -2 + 1 ಅಂದರೆ -1. ನೆಕ್ಸ್ಟ್ ಈಗ ಇದು -1 ಏನೈತೆ, x⁻−1 ಏನೈತಲ್ಲ ಇದನ್ನು ಕೆಳಗಡೆ ತೊಗೊಂಬಂದ್ರೆ ಏನಾಗ್ತದೆ, x⁻1 ಆಗ್ತದೆ. ಹೌದಾ, ಮತ್ತು ಇಲ್ಲಿ +x ಇದ್ದದ್ದು ಏನಾಗ್ತದೆ, -x ಆಗ್ತೈತಿ. ಇಲ್ಲಿ -1 ಇದ್ದದನ್ನ ಮೇಲೆ ಒಯ್ದ್ರೆ ಏನಾಗ್ತದೆ, +1 ಆಗ್ತದೆ. -1/x. ಹೌದಾ, ಇಲ್ಲಿ W-0 ಅಂದರೆ W = GM × M. ಏನು ಅದಕ್ಕೆ ಏನು ಬರ್ತದೆ ಇಲ್ಲಿ -1/x ಅಂತೇಳಿ ಬರ್ತದೆ, ಅಪ್ಪರ್ ಲಿಮಿಟ್ ಆರ್ ಲೋವರ್ ಲಿಮಿಟ್ ಇನ್ಫಿನಿಟಿ. ಹೌದಾ, ನೆಕ್ಸ್ಟ್ W = ಇದು ಮೈನಸ್ನ ಹೊರಗಡೆ ಬರ್ಕೊಂಬಿಡಮ್ರಿ, -GMM ಆಗುತ್ತೆ 1/x ಇನ್ಫಿನಿಟಿ ಟು ಆರ್. ಹೌದಾ, ನೆಕ್ಸ್ಟ್ W = -GMM. ಇಲ್ಲಿ ನೋಡ್ರಿ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಇಲ್ಲಿ 1/, ಇಲ್ಲಿ ಎಕ್ಸ್ ಇದ್ದಲ್ಲಿ ಏನು ಬರ್ತದೆ, ಅಪ್ಪರ್ ಲಿಮಿಟ್ ಆರ್ ಮೈನಸ್ ಲೋವರ್ ಲಿಮಿಟ್ ಏನದ ಇನ್ಫಿನಿಟಿ ಆರ್. 1/r - 1/∞. ಹೌದಾ, ಇದೇ ಸ್ಟೆಪ್ನ ನಾವು ನೆಕ್ಸ್ಟ್ ಸ್ಟೆಪ್ನಲ್ಲಿ ಬರೆದಾಗ ಏನಾಗ್ತೈತೆ ಅಂದರೆ W = -GMM. ಹೌದಾ, ಇಲ್ಲಿ 1/∞ ಅಂದರೆ ಇದ್ರ ವ್ಯಾಲ್ಯೂ ಏನಾಗ್ತದೆ, ಇಲ್ಲಿ 0 ಆಗ್ತೈತಿ. 0 ಅಂದರೆ 1/r - 0 ಅಂದರೆ ಏನು ಬಂತು, 1/r ಬಂತು. GMM × 1 ಅಂದರೆ GMM ಆಗ್ತದೆ, ಇಲ್ಲಿ ಡಿವೈಡೆಡ್ ಬೈ ಆರ್ ಆಗ್ತೈತಿ. ಹೌದಾ, ನೆಕ್ಸ್ಟ್ ಇವ್ರು ಏನು ಹೇಳ್ಯಾರ ಇಲ್ಲಿ ಅಂತಂದರೆ ಹೆಡ್ಲೈನ್ ಏನೈತಿ ಇಲ್ಲಿ, ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅದು. ಸೊ ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಇಟ್ ಈಸ್ ಡಿನೋಟೆಡ್ ಬೈ ಯು ಅಂತೇಳಿ ಹೇಳ್ತೀವಿ. ಸೊ -GMM ಡಿವೈಡೆಡ್ ಬೈ ಆರ್ ಅಂತೇಳಿ ಬರ್ತೀವಿ. ದಿಸ್ ಈಸ್ ದ derivation of gravitational potential energy.